ಬಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ 15 ವರ್ಷ ಸರ್ವಿಸ್ ಮಾಡಿ ನಾನು ಹೇಳೋದಿಷ್ಟೇ, ಸರ್ಕಾರ ಇದಕ್ಕೆ ಆದ್ಯತೆ ಕೊಡಲೇಬೇಕು, ನಾವು ತಯಾರಾಗಬೇಕು. ಇಲ್ಲಿ ಮೊದಲು 2-3 ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇತ್ತು, ಅದು ಪ್ರೈಮರಿ ಟ್ರೀಟ್ಮೆಂಟ್ ಪ್ಲ್ಯಾಂಟು. ಇವತ್ತಿನ ದಿವಸ ಏನಿಲ್ಲ ಅಂದರೂ BWC ಆಡಳಿತದಲ್ಲಿ ಕನಿಷ್ಠ 34-35 STPಗಳಿವೆ. ಇದನ್ನು ನಿರ್ವಹಣೆ ಬಗ್ಗೆ ಭಾಳ ಜಾಗ್ರತೆ ವಹಿಸಬೇಕು. ಅವ್ರ ಕೈಲಿ ಆಗತ್ತಾ ಇಲ್ಲ ಅಂತ ನೋಡಬೇಕು. ಅವ್ರ ಕೈಲಿ ಆಗದೆ ಹೋದ್ರೆ ಪ್ರೈವೇಟ್ ಥರ್ಡ್ ಪಾರ್ಟಿಗೆ ಯಾರಿಗನ್ನ ಕೊಟ್ಟು ಮಾಡಿಸಿ ಕ್ವಾಲಿಟಿ ಬಗ್ಗೆ ಭಾಳ ಕೇರ್ಫುಲ್ ಆಗಿರಬೇಕು. ಅದು ಕುಡಿಯೋ ನೀರಿಗೆ ಇಲ್ಲಿ ಲಿಂಕ್ ಮಾಡಿದ್ರೇ ಕ್ವಾಲಿಟಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ. ಅದನ್ನು ಮಾಡಿದ್ರೇ ಭಾಳ ಅನುಕೂಲ ಆಗುತ್ತೆ. ಬಿಲ್ದವ್ದು ಆ ನೀರು ಇದೇನಾಗುತ್ತೆ ಅಂದರೆ, ಇಲ್ಲಿ ಚರಂಡಿ ನೀರು ಬರ್ತಾಯಿದೆ, ಇಲ್ಲಿ ನಾನು ಶುದ್ಧಿ ಮಾಡಿದ್ದೀನಿ, ಈ ನೀರನ್ನ ಯಾರು ಬಳಸ್ತೇ ಹೋದ್ರೆ ಮತ್ತೆ ಅಲ್ಲಿಗೆ ಬಿಡಬೇಕು. ಸೊ ಕ್ವಶನ್ ಬರುತ್ತೆ, ಯಾಕೆ ಶುದ್ಧಿ ಮಾಡಬೇಕು, ಇಷ್ಟು ಪವರ್ ಸಪ್ಲೈ ಖರ್ಚು ಮಾಡಿ ಯಾಕೆ ಮಾಡಬೇಕು, ಸುಮ್ಮನೆ ಸುವೇಜೇ ಬಿಟ್ಬಿಡ್ಬೋದಲ್ಲ ಅಂತ ಡೈವರ್ಟ್ ಬೈಪಾಸ್ ಮಾಡ್ತಾರೆ. ಅದು ಆಗದೇ ಇರಬೇಕು ಅಂದರೆ ಅದು ಟ್ರೀಟೆಡ್ ವಾಟರ್ನ ಸೆಕೆಂಡ್ರಿ ಯೂಸ್ಗೆ ಎಲ್ಲಾದರೂ ಕಳಿಸ್ಬೇಕು. ಅದನ್ನು ಚೀಪಾಗಿ ಕೊಡ್ತಾರೋ ಫ್ರೀ ಕೊಡ್ತಾರೋ ಏನೋ ಒಂದು ವ್ಯವಸ್ಥೆ ತಂದು ಅದು ಸ್ಲೋಲಿ ಪಿಕಪ್ ಆದಮೇಲೆ ಅದಕ್ಕೇನೋ ರೆವಿನ್ಯೂ ಜನ್ರೇಷನ್ ಮಾಡ್ಕೋಬೇಕು. ಇದು BWSSP ಕೆಲಸ, ಇದು ಅವ್ರು ಮಾಡಲೇಬೇಕು. ನೀವು ಕೋರ್ಟ್ಗೆ ಹೋಗೋದು, ಕೇಸ್ ಹಾಕೋದು 10, 20, 30, 40 ವರ್ಷಗಳು ಬರೀ ಇದರಲ್ಲೇ ಕಾಲ ಹಾಕೊಳ್ಳೋಕ್ಕಿಂತ ರೈತರ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಆದಷ್ಟು ಬೇಗ ನೀವು DK ಶಿವಕುಮಾರ್ ಅವರು ಧೈರ್ಯ ಸಾಹಸ ಎಲ್ಲ ಇದೆ, ಹುರುಪು ಹುಮ್ಮಸ್ಸಿದೆ. ಅವರು ಒಂದು ವರ್ಡ್ ರೆಕಾರ್ಡ್ ಮಾಡ್ದಂಗೆ ಆಗುತ್ತೆ. ಇದನ್ನು ಪರಿಹಾರ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಇನ್ನೊಂದು, ಎಲ್ಲ ಪಕ್ಷದವ್ರಿಗೆ ಮೋದಿಯವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಏನಾದ್ರು ಸಪೋರ್ಟ್ ಕೊಟ್ಟರೆ ಇರೋ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಇರುವಂಥ ನದಿಗಳನ್ನೆಲ್ಲ ಒಂದು ಜೋಡಣೆ ಮಾಡಿಬಿಟ್ರೆ ಈ ಕೋರ್ಟು ಕಚೇರಿ ತಕರಾರುಗಳು ಸ್ಟೇಟ್ಗಳು ಗುದ್ದಾಟಗಳು ಎಲ್ಲ ತಪ್ಪೋಗುತ್ತಂತ ನನ್ನ ಅಭಿಪ್ರಾಯ. ನಿಮ್ಮ ಸಲಹೆ ಅಂತ ಸ್ವೀಕಾರ ಮಾಡ್ತಾ ಇದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭದ್ರಾ ಯೋಜನೆ 2002ರಲ್ಲಿ ಆರಂಭವಾಗಿ ಕಾಮಗಾರಿ ಈಗ 2026ಕ್ಕೆ ಮುಗಿಯೋ ಹಂತದಲ್ಲಿ ಬಂದಿದೆ. ನಿಧಾನವಾಗಿ ಕೆಲಸ ಸಾಗಿ ಈಗ ಮುಗಿಯೋ ಅಂಥದ್ದಕ್ಕೆ ಬಂದಿದೆ. ಅಲ್ಲಿ 162 ನಮ್ಮ ಜಿಲ್ಲೆಯಲ್ಲಿ 162 ಕೆರೆಗಳಿದ್ದಾವೆ. ಅದರಲ್ಲಿ 120 ಕೆರೆಗಳು ನೀರಿಲ್ಲದೆ ಬತ್ತಿ ಹೋಗಿದೆ. ಅದರಿಂದ ಕುಡಿಯಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಭಾಳ ತೊಂದರೆ ಆಗಿದೆ. ಕುಡಿಯಲು ಎಷ್ಟೋ ಹಳ್ಳಿಗಳಲ್ಲಿ ನೀರಿಲ್ಲ, ಕುಡಿಯಲಿಕ್ಕೆ ಫ್ಲೋರೈಡ್ ನೀರುಗಳನ್ನ ಕುಡಿತಾ ಇದ್ದಾರೆ. ಮತ್ತು ರೈತರ ತೋಟಗಳೆಲ್ಲ ಒಣಗ್ತಾ ಇದೆ. ಆದ್ದರಿಂದ ದಯಮಾಡಿ ಆದಷ್ಟು ಬೇಗ ನಮ್ಮ ನೀರಾವರಿ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಿ ಬೇಗ ಅದನ್ನು ಕಾಮಗಾರಿ ಪೂರ್ಣ ಮಾಡಿ ನಮ್ಮ ಜಿಲ್ಲೆಯ ಜನತೆಗೆ ಕುಡಿಯಲಿಕ್ಕೆ ನೀರು ಹಾಗೂ ರೈತರಿಗೆ ಸಣ್ಣ ಕೃಷಿ ಮಾಡಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪನೆ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಬಹುಶಃ ತಿಮ್ಮೇಗೌಡರು ಸರ್ ಉತ್ತರ ಕೊಡಲಿ ಅಂತ ಹೇಳಿ. ಪ್ರಾಜೆಕ್ಟ್ಗಳು ಡಿಲೇ ಅಂದರೆ ಅಪ್ರೂವ್ ಆಗೋದೇ ದಶಕಗಳ ಕಾಲ ಆಗ್ಬಿಡುತ್ತೆ. ಅದಾದ್ಮೇಲೂ ಕೂಡ ಪ್ರಾಜೆಕ್ಟ್ ಕಂಪ್ಲೀಷನ್ಗೆ ಆಗ್ತಾ ಇರೋ ಡಿಲೇಯಿಂದ ಈ ರೀತಿ ಸಮಸ್ಯೆ ಅಂತ. ಮುಖ್ಯವಾಗಿ ನಮ್ಮ ರಾಜಾರಾಯರು ಹೇಳಿದಾಗೆ ನಾವು ನೀರಿನ ಬಳಕೆ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮೇಡಮ್ ಹೇಳಿದಾಗೆ ಚಿತ್ರದುರ್ಗದ ಕೆಲವು ತಾಲೂಕುಗಳಲ್ಲಿ ಸಮಸ್ಯೆ ಇದೆ. ಹಿರಿಯೂರಿನಲ್ಲಿ ಸಮಸ್ಯೆ ಇಲ್ಲ, ಮಾರಿಕಣಿವೆ ಯೋಜನೆ ಇದೆ. ಆದರೆ ಚಳ್ಳಕೆರೆ, ಮೊಳಕಾಲ್ಮೂರು ಮತ್ತು ಚಿತ್ರದುರ್ಗ ಇದರಲ್ಲಿ ಸಮಸ್ಯೆ ಇದೆ. ನಾನು ನೋಡಿದಾಗೆ ಇವೆಲ್ಲ ನನ್ನ ವ್ಯಾಪ್ತಿಗೆ ಬರ್ತಾಯಿತ್ತು. ಬಟ್ ಈಗ ಮುಖ್ಯವಾಗಿ ಪ್ರಾಜೆಕ್ಟ್ ಡಿಲೇ ಆಗಲಿಕ್ಕೆ ಕಾರಣ ಏನು ಅಂದರೆ, ಹಿಂದೆ ಎಲ್ಲ ರಾಜಾರಾಯರಿಗೆ ಗೊತ್ತು, ನೀರಾವರಿ ಇಲಾಖೆಯ ವ್ಯಾಪ್ತಿನಲ್ಲಿ ಅಧೀನದಲ್ಲಿ ಈ ಪ್ರಾಜೆಕ್ಟ್ಗಳು ಎಲ್ಲ ಹೆಚ್ಚಾಗಿದ್ವು. ಆವಾಗ ನಿಗಮಗಳಿರಲಿಲ್ಲ. ಸರ್ಕಾರ ಅನುದಾನದ ಮೂಲಕ ತಮ್ಮ ಬಡ್ಜೆಟ್ ಮೂಲಕ ಕೊಡ್ತಕ್ಕಂಥ ಅನುದಾನ ಭಾಳ ಕಡಿಮೆ ಇರ್ತಾಯಿತ್ತು. ಈಗ ಕೃಷ್ಣಾ ಭಾಗ್ಯ ಜಲ ನಿಗಮ ಆಗಿದೆ, ಕರ್ನಾಟಕ ನೀರಾವರಿ ನಿಗಮ ಆಗಿದೆ, ಕಾವೇರಿ ನೀರಾವರಿ ನಿಗಮ. ಈ ನಿಗಮಗಳು ಬಾಂಡ್ ಮೂಲಕ ಫಂಡ್ಸನ್ನು ರೈಸ್ ಮಾಡ್ಬೋದು, ಕೋಟ್ಯಾಂತರ ರೂಪಾಯಿ. ಈಗ ನಾನೇ ಫಸ್ಟ್ ಇಯರು ಸುಮಾರು 500 ಕೋಟಿ ರೂಪಾಯಿ, ಅದು ಕಾವೇರಿ ನಿಗಮಕ್ಕೆ ಅಷ್ಟು ಹಣ ಕೊಡಲಿಕ್ಕೆ ಆಗ್ತಿರಲಿಲ್ಲ ಸರ್ಕಾರ. ಆದರೆ ಬಾಂಡ್ಸ್ ಮುಖಾಂತರ ಫಂಡ್ಸನ್ನು ನಾನು ರೈಸ್ ಮಾಡಿ ಈ ಪ್ರಾಜೆಕ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು ಪ್ರಾಜೆಕ್ಟ್ಸನ್ನು ಕಂಪ್ಲೀಟ್ ಮಾಡಿದೆ. ಯಗಚಿ ಕಂಪ್ಲೀಟ್ ಮಾಡಿದೆ ನನ್ನ ಪೀರಿಯಡಲ್ಲಿ, ಅರ್ಕಾವತಿ ಕಂಪ್ಲೀಟ್ ಮಾಡಿದೆ. ಈ ಥರ 16 ವರ್ಷದಿಂದ ಪೆಂಡಿಂಗ್ ಇದ್ದ ಪ್ರಾಜೆಕ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಫಂಡ್ಸ್ ಮೊಬಿಲೈಸೇಷನ್ ಭಾಳ ಅಗತ್ಯ. ಅದನ್ನು ನಿಗಮಗಳು ಮಾಡ್ತಾಯಿದ್ದಾರೆ. ಬಟ್ ನಿಗಮಗಳಿಗೆ ಫಂಡ್ಸ್ ರೈಸ್ ಮಾಡೋದಕ್ಕೆ ಸರ್ಕಾರ ಗ್ಯಾರಂಟಿ ಕೊಡಬೇಕು. ಆ ಗ್ಯಾರಂಟಿ ಕೊಡೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟು ಗ್ಯಾರಂಟಿ ಕೊಟ್ಟರೆ
ನಿಗಮಗಳು ಆಯಾ ಪ್ರದೇಶದ ನೀರಾವರಿ ಯೋಜನೆಗಳು ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಫಂಡ್ಸ್ ಕೊಡ್ಬೋದು. ರಾಜ್ಯ ಸರ್ಕಾರ ಇದುವರೆಗೆ ಎಲ್ಲ MP ಗಳ ಸರ್ವ ಪಕ್ಷ ಮೀಟಿಂಗನ್ನು ಹ್ಯಾಕ್ ಮಾಡಿಲ್ಲ. ಆಮೇಲೆ ಆ್ಯಕ್ಚುಲಿ ಪರಿಸರ ಸಂರಕ್ಷಣೆಗೆ ಸ್ವಲ್ಪ ಅದು ತಕರಾರಿದೆ. ಆ ತಕರಾರು ವಿರುದ್ಧವಾಗಿ ಇವರು ಫುಲ್ಫಿಲ್ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಬರೀ ಈ ಯೋಜನೆ ಈಗ ಆಲ್ರೆಡಿ 3.5 years ಆಗಿದೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಈಗ ಇದನ್ನು ತರಬೇಕು ಅಂತ ಹೊರಟಿದ್ದಾರೆ. ಇದರ ಪ್ರಣಾಳಿಕೆಯಲ್ಲಿ ಇದ್ದುದೇ ಇದೇ ಮುಖ್ಯ. ಮೇಕೆದಾಟು ಯೋಜನೆದೇ ಇದ್ದಿದ್ದು ಪ್ರಣಾಳಿಕೆಯಲ್ಲಿ. ಬೆಂಗಳೂರಿನ ಏನು ವೇಸ್ಟ್ ವಾಟರ್ ಇದೆ ಅದೆಲ್ಲ ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಇದಕ್ಕೆ ಬಿಡ್ತಾ ಇದ್ದಾರೆ ಇವಾಗ. ಅದಕ್ಕೆ ನೀವು ಸರ್ಕಾರಕ್ಕೆ ಏನು ಮಾಡಿದ್ರೆ ಅದು ಒಳ್ಳೆಯದಾಗುತ್ತೆ. ಅದು 2 ಲೇಯರ್ ಏನೋ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಷ್ಟೇ. ಅದರಿಂದ